ನಮಸ್ಕಾರ ಸ್ನೇಹಿತರೆ. ಈ ಮ್ಯಾಪ್ ನೋಡಿ. ಈ ಮ್ಯಾಪಲ್ಲಿರೋ ಕಲರ್ಡ್ ಟೆರಿಟರೀಸ್ ಎಲ್ಲ ಮೆಕ್ಸಿಕನ್ ಕಾರ್ಟೆಲ್ಸ್ಗಳು ಕಂಟ್ರೋಲ್ ಮಾಡೋ ಏರಿಯಾಸ್. ಒಂದು ಸಿನೋಲೋವಾ ಕಾರ್ಟೆಲ್, ಇನ್ನೊಂದು ಜಾಲಿಸ್ಕೋ ನ್ಯೂ ಜನರೇಷನಲ್ ಕಾರ್ಟೆಲ್ ಅಂದರೆ CJNG. ನಿಮಗೆಲ್ಲ ಗೊತ್ತಿರ್ಬೋದು ಮೆಕ್ಸಿಕೋ ಅಲ್ಲಿ ಈ ಡ್ರಗ್ಸ್ ಎಷ್ಟು ಇನ್ಫ್ಲೂಯೆನ್ಷಿಯಲ್ ಸಬ್ಜೆಕ್ಟ್ ಅಂತ. ಇಲ್ಲಿ ಕೇವಲ ಮೆಕ್ಸಿಕೋ ಮಾತ್ರ ಅಲ್ಲ, ಇನ್ನು ಬೇರೆ ಲ್ಯಾಟಿನ್ ಅಮೆರಿಕನ್ ಕಂಟ್ರೀಸ್ ಕೂಡ ಬರ್ತವೆ. ಆ್ಯಂಡ್ ನಾವು ಆ ಇನ್ಫ್ಲೂಯೆನ್ಸ್ ಕಂಟ್ರೀಸ್ ಯಾವುದು ಅಂತ ತಿಳ್ಕೊಳ್ಳೋಣ. ಇದು ನಿಮಗೆ ಅನಿಸ್ಬೋದು ಜಸ್ಟ್ ಇನ್ನೊಂದು ಡ್ರಗ್ಸ್ ಮಾಫಿಯಾದ ಕತೆ ಅಂತ, ಬಟ್ ರಿಯಾಲಿಟಿಯಲ್ಲಿ ಕಂಪ್ಲೀಟ್ ಡಿಫ್ರೆಂಟ್ ಆಗಿದೆ. ಇದೊಂದು ಕಂಪ್ಲೀಟ್ ಸಿಸ್ಟಮ್ ಆ್ಯಂಡ್ ಇದು ನಮ್ಮ ಇಮ್ಯಾಜಿನೇಷನ್ಗೂ ಬಿಯಾಂಡ್ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಆ್ಯಂಡ್ ಆಲ್ಸೋ ನಿಮಗೆ ಲೇಟರ್ ಅನಿಸ್ಬೋದು ಯಾಕೆ ಇವನು ಚೈನಾ ಹೆಸರನ್ನ ಮೆನ್ಷನ್ ಮಾಡ್ತಾ ಇದ್ದಾನೆ ಅಂತ. ಆಬ್ವಿಯಸ್ಲಿ ವಿದೌಟ್ ಚೈನಾ ವರ್ಲ್ಡಲ್ಲಿ ಏನು ಕೂಡ ಆಗಲ್ಲ. ಸೊ ನಿಮಗೆಲ್ಲ ಪ್ಯಾಬ್ಲೋ ಎಸ್ಕಬಾರ್ ಆ್ಯಂಡ್ ಹಿಸ್ ಕಂಟ್ರಿ ಕೊಲಂಬಿಯಾದ ಬಗ್ಗೆ ಗೊತ್ತೇ ಇರುತ್ತೆ. ಈ ಕೊಲಂಬಿಯಾ ಜಗತ್ತಿನಲ್ಲೇ ಅತ್ಯಂತ ಹೆಚ್ಚು ಕೊಕೇನ್ ಪ್ರೊಡ್ಯೂಸ್ ಮಾಡೋ ಕಂಟ್ರಿ ಆಗಿತ್ತು. ಆ್ಯಂಡ್ ಈ ಕೊಕೇನ್ ಬೆಳಿಲಿಕ್ಕೆ ಕೊಲಂಬಿಯಾದ ವೆದರ್ ಕೂಡ ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ. ಕೊಲಂಬಿಯಾ ಮಾತ್ರ ಅಲ್ಲ, ಪೆರು ಆ್ಯಂಡ್ ಬೊಲಾವಿಯಾ ಇದರಲ್ಲಿ ಕೂಡ ವೆದರ್ ಪರ್ಫೆಕ್ಟ್ ಕೊಕೇನ್ಗೆ ಸಪೋರ್ಟ್ ಮಾಡುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಮೆಕ್ಸಿಕೋ ಅಲ್ಲಿ ಈ ಥರ ವೆದರ್ ಇರಲಿಲ್ಲ. ಸೊ ಆ ರೀಸನಿಂದ ಈ ಮೆಕ್ಸಿಕನ್ ಕಾರ್ಟೆಲ್ಗಳು ಕೊಲಂಬಿಯನ್ ಗ್ರೂಪ್ಸ್ಗಳಿಂದ ಫಿನಿಶ್ಡ್ ಕೊಕೇನ್ ಪರ್ಚೇಸ್ ಮಾಡಿ ಮಿಡಲ್ ಅಮೆರಿಕಾಗೆ ಸಪ್ಲೈ ಮಾಡ್ತಾ ಇದ್ವು. ಮೆಕ್ಸಿಕೋ ಅಲ್ಲಿರೋ ಈ CJNG ಕಾರ್ಟೆಲ್ ಗ್ರೂಪ್ US-ಗೆ ಟ್ರಕ್ಸ್ ಮೂಲಕ ಕೊಕೇನ್ ಸಪ್ಲೈ ಮಾಡ್ತಾ ಇರ್ತವೆ ಮತ್ತು ಈ ಸಿನೋಲೋವಾ ಕಾರ್ಟೆಲ್ ಗ್ರೂಪ್ ಅಂಡರ್ಗ್ರೌಂಡ್ ಸುರಂಗಗಳ ಮೂಲಕ ಅಮೆರಿಕಾಗೆ ಕೊಕೇನ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರ್ತವೆ. ನೀವು ಕೇಳ್ಬೋದು ಟ್ರಕ್ಸ್ ಮೂಲಕ ರಿಸ್ಕಿ ಅಲ್ವಾ ಅಂತ. ಬಟ್ ಇಲ್ಲೇ ಅವರ ನಂಬರ್ಸ್ ಗೇಮ್ ಅಪ್ಲೈ ಆಗೋದು. ಸಪೋಸ್ 100 ಟ್ರಕ್ಗಳಲ್ಲಿ 10 ಟ್ರಕ್ ಕ್ಯಾಪ್ಚರ್ ಆದರೂ ಇನ್ನು ಉಳಿದ 90 ಟ್ರಕ್ಸ್ ಅಮೆರಿಕಾಗೆ ಎಂಟ್ರಿ ಮಾಡಿರ್ತವೆ. ಸೊ ವಿನ್ ಪ್ರೊಬಾಬಿಲಿಟಿ ಜಾಸ್ತಿನೇ ಆಗಿರುತ್ತೆ. ಬಟ್ ಈ ಮೆಕ್ಸಿಕನ್ ಕಾರ್ಟೆಲ್ಸ್ನ ಮೇನ್ ಸಕ್ಸಸ್ಫುಲ್ ಮೆಥಡ್ ಇರೋದು ಸಪ್ಲೈ ಥ್ರೂ ಸಬ್ಮೆರಿನ್ಸ್. ರಾಡರ್ಸ್ ಮತ್ತು ಸರ್ಫೇಸ್ ಸಿಗ್ನಲ್ಸ್ ಪ್ರಾಬ್ಲಮ್ ಇಲ್ಲಿ ಕೂಡ ಇರುತ್ತೆ. ಅಗೇನ್ ಇಲ್ಲಿ ಕೂಡ ಅಪ್ಲೈ ಆಗೋದು ನಂಬರ್ಸ್ ಗೇಮ್. ಆ್ಯಂಡ್ ಆಲ್ಸೋ ಈ ಕಾರ್ಟೆಲ್ ರಾಡರ್ ಐಡೆಂಟಿಫೈ ಮಾಡದೇ ಇರೋ ಸೆಮಿ ಸಬ್ಮರ್ಸಿಬಲ್ ಕೂಡ ಡೆವಲಪ್ ಮಾಡಿ ಕೊಕೇನನ್ನು ಆಲ್ ಓವರ್ ಅಮೆರಿಕಲ್ಲಿ ಸಪ್ಲೈ ಮಾಡ್ತಾರೆ. ಬಟ್ ಕಾರ್ಟೆಲ್ಸ್ಗಳಿಗೆ ಮೇಜರ್ ತಲೆನೋವು ಇದ್ದಿದ್ದು ವೆದರ್ ಮೇಲೆ ಡಿಪೆಂಡ್ ಆಗಿ ಕೊಕೇನ್ ಬೆಳೆಯೋದು. ವೆದರ್ ಮೇಲೆ ಡಿಪೆಂಡ್ ಆಗಿ ಹಾರ್ಡ್ ಕೋರ್ ಅಗ್ರಿಕಲ್ಚರ್ ಮಾಡೋದೇ ತುಂಬ ಕಷ್ಟ. ಇನ್ನು ಈ ಡೆಲಿಕೇಟ್ ಕೊಕೇನ್ ಬೆಳೆಯೋದು ಕಾರ್ಟೆಲ್ಸ್ಗಳಿಗೆ ತುಂಬ ಟೆನ್ಷನ್ ಆಗಿತ್ತು. ಇದಕ್ಕೆ ಅವರು ಆಲ್ಟರ್ನೇಟ್ ದಾರಿ ಹುಡುಕಿದ್ದೆ ಡ್ರಗ್ಸ್ ಥ್ರೂ ಕೆಮಿಕಲ್ಸ್ ಅಂತ. ಸೊ ಆವಾಗ ಈ ಕಾರ್ಟೆಲ್ಸ್ಗಳ ತಲೆಗೆ ಬರೋದೆ ಮೆಥಾಂಫಿಟಮಿನ್ ಮತ್ತು ಫೆನಟೈಲ್ ಅನ್ನೋ ಕೆಮಿಕಲ್ಸ್. ಇವೆರಡು ಕೆಮಿಕಲ್ಸ್ ಯೂಸ್ ಮಾಡಿಕೊಂಡು ಈ ಕಾರ್ಟೆಲ್ಸ್ಗಳು ಕೊಕೇನ್ಗಿಂತ ಸ್ಟ್ರಾಂಗರ್ ಆ್ಯಂಡ್ ಚೀಪರ್ ಡ್ರಗ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡೋ ಆಲೋಚನೆ ಮಾಡ್ತಾರೆ. ಆದರೆ ಮೆಕ್ಸಿಕೋ ಅಲ್ಲಿ ಇವೆರಡು ಕೆಮಿಕಲ್ಸ್ನ ಸಪ್ಲೈ ಇರಲಿಲ್ಲ. ಸೊ ಆವಾಗ ಚೈನೀಸ್ ಕ್ರಿಮಿನಲ್ಸ್ ನೆಟ್ವರ್ಕ್ನ ಇಟ್ಕೊಂಡು ಈ ಕಾರ್ಟೆಲ್ಸ್ಗಳು ಈ ಕೆಮಿಕಲ್ಸ್ನ ಇಂಪೋರ್ಟ್ ಮಾಡಿಕೊಂಡು ಮೆಕ್ಸಿಕೋ ಅಲ್ಲಿ ಲ್ಯಾಬ್ ಸೆಟಪ್ ಮಾಡಿಕೊಂಡು ಡ್ರಗ್ಸ್ ಪಿಲ್ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ರೀತಿ ಮೆಥಡಲ್ಲಿ ಕಾರ್ಟೆಲ್ಸ್ಗಳಿಗೆ ಒಂದು ಅಡ್ವಾಂಟೇಜ್ ಕೂಡ ಇತ್ತು, ಅದು ಸಪ್ಲೈ. ಕೊಕೇನ್ ಸಪ್ಲೈ ಯಾವಾಗಲೂ ರಿಸ್ಕಿ ಆಗಿತ್ತು ಬಿಕಾಸ್ ಆಫ್ ಇಟ್ಸ್ ಸೈಜ್. ಬಟ್ ಯಾವಾಗ ಮೆಥಾಫಿಟಮಿನ್ ಮತ್ತು ಫಿನಾಟೈಲ್ ಯೂಸ್ ಮಾಡಿಕೊಂಡು ಅವರು ಪಿಲ್ಸ್ ಥರ ಮಾಡಿ ಡ್ರಗ್ಸ್ ಸಪ್ಲೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೋ ಆವಾಗ ಅವರ ಎಂಟೈರ್ ಸಪ್ಲೈ ರಿಸ್ಕ್ ಫ್ರೀ ಆಗುತ್ತೆ. ರಿಪೋರ್ಟ್ಸ್ಗಳ ಪ್ರಕಾರ ಬಿಕಾಸ್ ಆಫ್ ದಿಸ್ ಡ್ರಗ್ಸ್ ಮೇಜರ್ ಆಗಿ ಸಫರ್ ಆಗಿದ್ದು ಅಮೇರಿಕನ್ ಸಿಟಿಸನ್ಸ್ ಮತ್ತು ಜಾಸ್ತಿ ಹಣ ಕೂಡ ಇರೋದು ಅಮೇರಿಕಾದಲ್ಲೇ. 2023 ಬಂದ ರಿಪೋರ್ಟ್ಸ್ ಪ್ರಕಾರ ಈ ಡ್ರಗ್ಸ್ಗಳಿಂದ ಮೋರ್ ದೆನ್ 73,000 ಅಮೇರಿಕನ್ಸ್ ತಮ್ಮ ಪ್ರಾಣ ಕಳ್ಕೊಂಡಿರ್ತಾರೆ. ಈ ಕಾರ್ಟೆಲ್ಸ್ಗಳು ಇದರಿಂದ ಬರೋ US ಡಾಲರ್ಸ್ನ ಕ್ಯಾಸಿನೋಸ್ ಮತ್ತು ರೆಸ್ಟೋರೆಂಟ್ಸ್ ಮೂಲಕ ಇಲ್ಲೀಗಲ್ ಆಗಿ ಮನಿ ಲಾಂಡ್ರಿಂಗ್ ಕೂಡ ಮಾಡಿ ತಮ್ಮ ಪ್ರಾಫಿಟನ್ನು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗಿರ್ತಾರೆ. ಇದನ್ನು ಸ್ವತಃ USA ಆಫೀಷಿಯಲ್ಸ್ಗಳೇ ಹೇಳ್ತಾರೆ. ಈ ಕಾರ್ಟೆಲ್ಸ್ಗಳ ಮನಿ ಲಾಂಡ್ರಿಂಗ್ ಸಿಸ್ಟಮ್ ಒನ್ ಆಫ್ ದ ಪವರ್ಫುಲ್ ಮನಿ ಲಾಂಡ್ರಿಂಗ್ ಸಿಸ್ಟಮ್ ಇನ್ ದ ಎಂಟೈರ್ ವರ್ಲ್ಡ್ ಅಂತ. ಆ್ಯಂಡ್ ಆಲ್ಸೋ ನೀವೆಲ್ಲ ನೆಟ್ಫ್ಲಿಕ್ಸ್ ಸೀರೀಸ್ಗಳಲ್ಲಿ ನೋಡೇ ಇರ್ತೀರಾ ಹೌ ರುತ್ಲೆಸ್ ಈ ಕಾರ್ಟೆಲ್ಸ್ ಗ್ಯಾಂಗ್ಗಳು ಅಂತ. ಮತ್ತು ಇವರ ಅಗೇನ್ಸ್ಟ್ ಗೌರ್ಮೆಂಟ್ ಜರ್ನಲಿಸ್ಟ್ TV ಚಾನಲ್ಸ್ ಯಾರು ಕೂಡ ಹೋಗಲ್ಲ. ನೀವೇ ಇಮ್ಯಾಜಿನ್ ಮಾಡ್ಬೋದು ಇವರುಗಳು ಎಷ್ಟು ಸ್ಟ್ರಾಂಗ್ ಆ್ಯಂಡ್ ಪವರ್ಫುಲ್ ಅಂತ ಎಂಟೈರ್ ಮೆಕ್ಸಿಕೋ ಮತ್ತು ಲ್ಯಾಟಿನ್ ಅಮೆರಿಕನ್ ಕಂಟ್ರೀಸ್ಗಳಲ್ಲಿ. ಇವರು ಎಷ್ಟು ಪವರ್ಫುಲ್ ಅಂದರೆ ಮೆಕ್ಸಿಕನ್ ಜೈಲಲ್ಲೇ ಎತ್ಕೊಂಡು ಎಂಟೈರ್ ಕಾರ್ಟೆಲ್ಸನ್ನು ರನ್ ಮಾಡ್ತಾರೆ. ಆ್ಯಂಡ್ ಈ ಜೈಲ್ಸ್ ಎಲ್ಲ ಕಾರ್ಟೆಲ್ಸ್ ಲೀಡರ್ಸ್ಗೆ ಸೇಫ್ ಕೂಡ. ಯಾಕಂದರೆ ಹೊರಗಡೆ ಈ ಕಾರ್ಟೆಲ್ ಲೀಡರ್ಸ್ ನಂದು ಈ ಏರಿಯಾ ನಿಂದು ಈ ಏರಿಯಾ ಅಂತ ಬೌಂಡ್ರಿ ಸೆಟ್ ಮಾಡಿಕೊಂಡು ಆವಾಗವಾಗ ಗ್ಯಾಂಗ್ ವಾರ್ ಮಾಡ್ತಾನೆ ಇರ್ತಾರೆ. ಬಟ್ ಜೈಲಲ್ಲಿ ಇದ್ಕೊಂಡು ಆಪ್ರೇಟ್ ಮಾಡಿದರೆ ರೈವಲ್ ಗ್ಯಾಂಗಿಂದ ಕೂಡ ಸೇಫ್ ಆಗಿ ಇರ್ಬೋದು. ನಿಮ್ಮಲ್ಲಿ ಕೆಲವರಿಗೆ ಗೊತ್ತೇ ಇರುತ್ತೆ ಮೆಕ್ಸಿಕೋ ಅಲ್ಲಿ ಈ ಟೋರ್ಟಿಲಾ ಶಾಪ್ಸ್ಗಳು ಎಷ್ಟು ಫೇಮಸ್ ಅಂತ. ಟೋರ್ಟಿಲಾ ಅಂದರೆ ಒಂದು ರೀತಿಯ ಮೆಕ್ಸಿಕನ್ ರೊಟ್ಟಿ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ಲೈಮ್ ಮತ್ತು ಅವಕಾಡೋ ಕೂಡ
ತುಂಬ ಬೆಳೀತಾರೆ ಮೆಕ್ಸಿಕೋಲಿ. ಈ ಕಾರ್ಟೆಲ್ಸ್ಗಳು ಈ ಟೋರ್ಟಿಲೋ ಶಾಪ್ಸ್ ಬಿಸ್ನೆಸ್ ಮತ್ತು ಲೈಮ್ ಮೇಲೂ ಎಕ್ಸ್ಪ್ಲೋಟೇಷನ್ ಮಾಡ್ತಾ ಇರ್ತಾರೆ. ಅದಕ್ಕಾಗಿ ಮೆಕ್ಸಿಕನ್ ಗೌರ್ಮೆಂಟ್ ಇತ್ತೀಚೆಗೆ 700ಕ್ಕೂ ಅಧಿಕ ಮೆಕ್ಸಿಕನ್ ಆರ್ಮಿ ಸೋಲ್ಜರ್ಸ್ನ ಡಿಪ್ಲಾಯ್ ಮಾಡಿ ಲೈಮ್ ಗ್ರೋಮಿಂಗ್ ಫಾರ್ಮರ್ಸ್ಗೆ ಸೆಕ್ಯೂರಿಟಿ ಕೂಡ ಕೊಟ್ಟಿದ್ದು ದೊಡ್ಡ ಸುದ್ದಿ ಆಗಿತ್ತು. ಸೊ ಈ ಮೆಕ್ಸಿಕನ್ ಕಾರ್ಟೆಲ್ಸ್ಗಳು ಎಂಟೈರ್ ಮೆಕ್ಸಿಕೋಲಿ ಒಂದು ಮನಿ ಮೇಕಿಂಗ್ ಸೆಟಪ್ಪನ್ನು ಇನ್ಸ್ಟಾಲ್ ಮಾಡಿಕೊಂಡು ತಮ್ಮ ಪವರ್ಫುಲ್ ಎಕ್ಸಿಸ್ಟೆನ್ಸ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಮತ್ತು ಗ್ರೋ ಕೂಡ ಆಗ್ತಾ ಇದ್ದಾರೆ. ಇತ್ತೀಚೆಗೆ ಕೇಳಿರ್ಬೋದು ಮೆಕ್ಸಿಕನ್ ಡ್ರಗ್ ಲಾರ್ಡ್ ಎಲ್ ಚಾಪೋನ ಹೊಡೆದು ಹಾಕಿದ್ರು ಅಂತ. ಸ್ಟಿಲ್ ಒಬ್ಬ ಡ್ರಗ್ ಲಾರ್ಡ್ ಹೋದರೆ ಇನ್ನೊಬ್ಬ ಡ್ರಗ್ ಲಾರ್ಡ್ ಬರ್ತಾನೆ ಅಂತ ಅಲ್ಲಿನ ಜನಕ್ಕೆ ಕೂಡ ಗೊತ್ತು. ಸೊ ಅವ್ರು ಯಾರು ಈ ನ್ಯೂಸ್ಗೆ ಅಷ್ಟು ತಲೆನೇ ಕೆಡಿಸ್ಕೊಂಡಿಲ್ಲ. ಸೊ ಇದು ಮೆಕ್ಸಿಕೋಲಿ ಮೆಕ್ಸಿಕನ್ ಕಾರ್ಟೆಲ್ಸ್ಗಳ ನೆವರ್ ಎಂಡಿಂಗ್ ಸ್ಟೋರಿ. ನಿಮಗೆ ಈ ಥರ ಒಂದು ಪ್ಯಾರಲಲ್ ವರ್ಲ್ಡ್ ಹೇಗೆ ಆಪರೇಟ್ ಮಾಡುತ್ತೆ ಅಂತ ಹೇಳೋದೇ ಈ ವಿಡಿಯೋದ ಉದ್ದೇಶ ಆಗಿತ್ತು. ಇವತ್ತಿಗೆ ಇಷ್ಟೇ ಈ ವಿಡಿಯೋಲ್ಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಇನ್ನೊಂದು ವಿಡಿಯೋಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.